ದಿನಗಳಲ್ಲಿ ನೆಲ ಜಲ ಭಾಷೆ ಅಂತ ಬಂದಾಗ ಪರಿಸರವನ್ನು ಸಹ ಸಂರಕ್ಷಣೆಯನ್ನು ಮಾಡುವಂಥ ಆದ್ಯ ಕರ್ತವ್ಯ ನಮ್ಮದೆಲ್ಲದ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದರೆ, ಮಾನ್ಯ ಪ್ರಧಾನಮಂತ್ರಿಯವರ ಕಡೆಗೆ ಹೋಗೊಟ್ಟು ನಾವೆಲ್ಲರೂ ನಮ್ಮ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವ ಮುಖೇನ ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ. ಈಗ ಡಿವೈಡರಲ್ಲಿ ನಾವು ಅನೇಕ ತರಹದ ಮರಗಳನ್ನು ನೆಟ್ಟಿದ್ದೀವಿ. ಒಂದು ಕಾಡು ಬಾದಾಮಿ ಆಗಿರ್ಬೋದು, ನೆರಳಿಗೋಸ್ಕರ, ಅಥವಾ ನಮ್ಮ ಬೋಗನ್ ವಿಲಾ ಕಲರ್ಫುಲ್ ಆಗಿ ಕಾಣುತ್ತೆ. ಸೊ ನೆಲದಲ್ಲಿ ತುಂಬಾ ಮುಖ್ಯವಾದಿದೆ. ಎಲ್ಲರದನ್ನ ನೆಟ್ಟಿವಿ, ಅದನ್ನ ಫಸ್ಟ್ ನಾವು ನೆಟ್ಟಿದ ನಂತರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ. ಮೇನ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅದನ್ನು ಮೇಂಟೈನ್ ಮಾಡೋದು. ಎಲ್ಲ ನೆಟ್ಟಿ ಹೋದ ನಂತರ ಮೇಂಟೈನ್ ಆಗಲಿಲ್ಲ ಅಂದ್ರೆ ನಮ್ಮ ಉದ್ದೇಶ ಪೂರ್ವಕವಾಗಿ ಆಡೋದಿಲ್ಲ. ಅದು ಮರವನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡುವುದು ಭಾರತದಲ್ಲಿರುವಂತಹ ಸರ್ವ ನಾಗರಿಕರಿಗೂ ಕೂಡ ಒಂದು ಆದ್ಯ ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ ಗಿಡ ಮತ್ತು ಮರವನ್ನು ನೆಡೋದಲ್ಲದೆ ಅದನ್ನು ತಾಯಿಯ ರೀತಿಯಲ್ಲಿ ಪೋಷಣೆ ಮಾಡಬೇಕು ಎಂಬ ದೃಷ್ಟಿಕೋನವನ್ನು ಕೊಟ್ಟು ಅದೇ ರೀತಿಯಾಗಿ ನಾವು ಒಂದು ಮರವನ್ನು ನೆಡಬೇಕು ಅಂತೇಳಿ ಎಲ್ಲ ನಾಗರಿಕರಲ್ಲಿ ಸ್ಕೀಮ್ಗಳು ಮಾಡ್ತಾ ಇದ್ದೀವಿ. ಇದು ನೀರಿನ ಮತ್ತು ಜಲಶಕ್ತಿ ಖಾತೆ ಆಶೀರ್ವಚನ ನೀಡಲು ಪರಮಪುರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಸುಮಾರು ಕೋಟಿ ರೈತರನ್ನ ಭೇಟಿ ಮಾಡತಕ್ಕಂಥ ಒಂದು ವಿನೂತನ ಯೋಜನೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಅಂಗವಾಗಿ ನಾನು ಜೊತೆಗೆ ಬಂದಿದ್ದೇನೆ. ಕೃಷಿ ವಿಜ್ಞಾನಿಗಳು ರೈತರ ಸಂಕಷ್ಟವನ್ನು ಅರಿತು ಸಕಾಲಕ್ಕೆ ತಕ್ಕಂತೆ ಅವರಿಗೆ ಬೆಳೆಗಳನ್ನು ಬೆಳೆಯೋದಕ್ಕೆ ನೀತಿಯನ್ನು ನೀಡ್ತಕ್ಕಂಥ ಒಂದು ಸಂದೇಶ ತುಂಬ ಪವಿತ್ರವಾದದ್ದು. 2013-14ರಲ್ಲಿ ಕೇವಲ ಕೃಷಿಗೆ ಇದ್ದಂಥ ಬಜೆಟ್ಟು 21,930 ಕೋಟಿ. 25-26ರಲ್ಲಿ ರೈತರ ಆಶಾಕಿರಣವಾಗಿ ದೇಶದ ಬೆನ್ನೆಲುಬಿಗೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು 1,27,000 ಕೋಟಿ ರೂಪಾಯಿಗಳನ್ನು ಕೊಡೋದು ಮುಖೇನ ದೇಶಕ್ಕೆ ರೈತರ ಅವಶ್ಯಕತೆ ಇದೆ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ ಅನ್ನೋ ಮಾತನ್ನು ತುಂಬ ಸಂತೋಷ ಇಷ್ಟಪಡ್ತೀನಿ. ಅದೇ ಜೊತೆಯಾಗಿ ನಮ್ಮ ಸಚಿವರು ಸಹ ಇವೆಲ್ಲ ಮಾಡಲಿಕ್ಕೆ ಹೇಳಿ ಈ ರೀತಿಯಲ್ಲೇ ಮಾಡಬೇಕಾಗ್ತದೆ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತಕ್ಕಂಥ ಅವ್ರು ಹೇಳಿದ್ರು. ನಿಜವಾಗ್ಲೂ ನಮಗೆ ಹೋಗೋಣ, ನಾವು ನಮ್ಮ ಸಂತರಾಗಿರ್ತಕ್ಕಂಥದ್ದು ಭಾಳ ನಮ್ಮೆಲ್ಲರ ಪುಣ್ಯ. ಸ್ವಲ್ಪ ಹೀಗೆ ಹೇಳಪ್ಪ ನೀನು ಇಲ್ಲ ನೀವು